ಒಂದು 100 ಮರಿ ಹಾಕಿದ್ರೆ ತಿಂಗಳಿಗೆ 1 ಲಕ್ಷ ಅಂತ ಆರಾಮ್ ದುಡಿಬಹುದು ಸರ್. ಇದರಲ್ಲಿ ಪ್ರತಿ ನಾವು ಒಂದು ಬ್ಯಾಚ್ಗೆ ನಾವು 3 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ವಿ ಸರ್. ಇದರಲ್ಲಿ ನಮ್ಮ ಫಾರ್ಮ್ ಅಲ್ಲಿ ಎಲ್ಲ ಎಳಗ ಮರಿನು ಮತ್ತೆ ಕೆಂಗುರಿ ಸೇರಿ ಎಲ್ಲ ಒಂದು 200 ಮರಿ ಸಾಕಾಣಿಕೆ ಮಾಡಿದ್ವಿ ಸರ್. ನಾವು ಸ್ಟಾರ್ಟಿಂಗ್ ಒಂದು 20 ಕುರಿಯಿಂದ ಸ್ಟಾರ್ಟ್ ಮಾಡಿ ಇವಾಗ 200 ಕುರಿ ತನಕ ನಾವು ರೀಚ್ ಆಗಿದ್ವಿ ಸರ್. ಇವೇ ನಮ್ಮ ಮನೆ ದೇವ್ರು ಸರ್. ಸಾಕಾಣಿಕೆ ಮತ್ತೆ ಮೇವು ಫೀಡ್ ಎಲ್ಲ ಹಾಕಂತಾನೆ ಸರ್. ನಮ್ಮ ಹತ್ರ 200 ಕೂಕನಪಳ್ಳಿ ಮತ್ತೆ ಕೆಂಗುರಿ ಅಂತ ಹೇಳಿ ಸರ್. ಈ ಬ್ಯಾಚ್ ಅಲ್ಲ, ಆ ಬ್ಯಾಚ್ ಎಲ್ಲ ಅಮ್ಮಿನಗಡಿ ಎಳಗ ಅಂತ ಹೇಳಿ ಸರ್. ಬಕ್ರಿ ಪರ್ಪಸ್ ಸಾಕರಲ್ಲ ಆ ಮರಿ ಸರ್. ಅದು ನಾವು ಬ್ಯಾಚ್ ವೈದ್ಯ ಸಾಕಾಣಿಕೆ ಮಾಡ್ತಿದ್ವಿ ಸರ್. ತಿಂಗಳಿಗೆ 1,000 ಲಾಭ ಅಂತ ಬಂದೇ ಬರ್ತದೆ ಸರ್. ಫಸ್ಟ್ ಕ್ಲಿಕ್ ಆಗ್ಬೇಕು ಸರ್. ಮೇನ್ ಸಂತೆಯಲ್ಲೇ ನಾವು ಚೆನ್ನಾಗಿರೋ ಮರಿನ ಸೆಲೆಕ್ಷನ್ ಮಾಡ್ಕೊಂಬಂದ್ರೆ ಚೆನ್ನಾಗಿ ಬೆಳವಣಿಗೆ ಆಗೋದ್ರಿಂದ ಲಾಭನು ತಗೋಬಹುದು ಸರ್. ಒಂದು 4 ಕಾಸು ಇದರಲ್ಲಿ ದುಡಿಬಹುದು ಸರ್. ಫೀಡನ್ನು ಕೊಡ್ತೀವಿ ಸರ್ ನಾವು. ಇದು ಮತ್ತೆ ಮೆಕ್ಕೆಜೋಳ ಕಡ್ಲೆ ಹಿಂಡಿ ಅಮ್ಮಿನಗಡಿ ಎಳಗ ಅಂತ ಹೇಳಿ ಸರ್. ಇದು ಎಲ್ಲ ಬಕ್ರೀದಿಗೆ ತುಂಬಾ ಜನ ಇಷ್ಟ ಪಡ್ತಾರೆ ಸರ್. ಕೆಲವು ಸಂತೆಯಲ್ಲಿ ಸಿಗ್ತಾವ್ ಸರ್ ಪ್ಯೂರ್ ಎಳಗನೆ, ಮತ್ತೆ ಅಮ್ಮಿನಗಡದಲ್ಲೂ ಪ್ಯೂರ್ ಎಳಗ ಸಿಗ್ತಾವ್ ಸರ್. ಸರ್ ಒಂದು ಲೈವ್ ವೇಟ್ ಎಲ್ಲ ಒಂದು 18 ರಿಂದ 20 ಕೆಜಿ ಮರಿನೇ ತಗೋಬೇಕು ಸರ್ ನಾವು. ರೇಟ್ ಒಂದ್ ಸ್ವಲ್ಪ 8 ರಿಂದ 9,000 ಆಗ್ತದೆ. ಹಾಯ್ ಬ್ರದರ್, ನಮಸ್ತೆ. ಹಾಯ್ ಅಬ್ದುಲ್ ಸರ್, ನಮಸ್ಕಾರ. ನಮಸ್ಕಾರ ನಮ್ಮ ಕನ್ನಡ ರೈತ ಬಾಂಧವರಿಗೂ ನಮಸ್ಕಾರ. ಈಗ ಕರಿಯಪ್ಪ ಅವರೇ, ನಿಮ್ ಹತ್ರ ಬಂದಿದ್ದೀವಿ ಫಾರ್ಮ್ ಹೌಸ್ ಗೆ. ಫ್ಯಾನ್ ಬೇರೆ ಹಾಕ್ಬಿಟ್ಟಿದಾರ ಕುರಿಗಳಿಗೆ, ಖುಷಿ ಅನ್ಸಿತ್ತು. ಕರಿಯಪ್ಪ ಅವರೇ, ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಸರ್. ನಮ್ಮ ಹೆಸರು ಕರಿಯಪ್ಪ ಅಂತ ಹೇಳಿ. ನಮ್ದು ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು, ದನಕನದೊಡ್ಡಿ ನಿಯರ್ ನಮ್ಮ ಕೂಕನಪಳ್ಳಿ ಅಂತ ಹೇಳಿ ಸರ್ ನಮ್ಮೂರು. ಓಕೆ, ಕುಂಕುಪಳ್ಳಿ ನಿಯರ್ ಆಗುತ್ತೆ ಇಲ್ಲಿ. ಕೂಕನಪಳ್ಳಿ ನಿಯರ್ ಆಗುತ್ತೆ. ಕರಿಯಪ್ಪ ಅವರು ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಸರ್? ನಾವು ಸುಮಾರು ಒಂದು 7 ವರ್ಷದಿಂದ ನಾವು ಕುರಿ ಸಾಕಾಣಿಕೆ ಮಾಡ್ತಿದೀವಿ. ಇವಾಗ ನಮ್ಮ ಫಾರ್ಮ್ ಅಲ್ಲಿ ಎಲ್ಲ ಎಳಗ ಮರಿನು ಮತ್ತೆ ಕೆಂಗುರಿ ಸೇರಿ ಎಲ್ಲ ಒಂದು 200 ಮರಿ ಸಾಕಾಣಿಕೆ ಮಾಡಿದ್ವಿ ಸರ್ ನಾವು. ನಿಮ್ ಎಜುಕೇಶನ್ ಏನಾಗಿದೆ ಸರ್? ನಂದು ಡಿಗ್ರಿ BA ಕಂಪ್ಲೀಟ್ ಮಾಡ್ಕೊಂಡ ನಾವು ಬೇರೆ ಕಡೆ ಎಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ ಸರ್. ಅಲ್ಲಿ ಇಲ್ಲಿ ಕೆಲಸ ಮಾಡೋದಕ್ಕಿಂತ ನಮ್ಮ ಮನೆ ಪಕ್ಕನೆ ನಾವು ಮಾಡ್ಕೊಂಡು ನಾವು ಸ್ಟಾರ್ಟಿಂಗ್ ಒಂದು 20 ಕುರಿಯಿಂದ ಸ್ಟಾರ್ಟ್ ಮಾಡಿ ಇವಾಗ 200 ಕುರಿ ತನಕ ನಾವು ರೀಚ್ ಆಗಿದ್ವಿ ಸರ್. ಇವೇ ನಮ್ಮ ಮನೆ ದೇವ್ರು ಸರ್. ಇವರಿಂದಾನೇ ನಾವು ಒಂದು ಉನ್ನತ ಸ್ಥಾನಕ್ಕೆ ಬೆಳೆದಿದೀವಿ. ಮತ್ತೆ ಇವಾಗಿಂದ ನಾವು ಊಟ ಮಾಡ್ತಿದ್ವಿ ಸರ್. ಕುರಿನೇ ನಮ್ಮ ಮನೆ ದೇವ್ರು ಸರ್. ಇದನ್ನೇ ನಾವು ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಸರ್. ನಾವು ನಮ್ಮ ಹೊಲದಲ್ಲೇ ಕೆಲಸ ಮಾಡ್ತೀವಿ. ಮಿಕ್ಕಿರೋ ಟೈಮಲ್ಲಿ ಕುರಿ ಸಾಕಾಣಿಕೆ ಮತ್ತೆ ಮೇವು ಫೀಡ್ ಎಲ್ಲ ಹಾಕಂತಾನೆ ಇಲ್ಲೇ ಈಗ ಕರಿಯಪ್ಪ ಅವರೇ 200 ಕುರಿ ಸಾಕಾಣಿಕೆ ಮಾಡಿದ್ರ ಅಂತ ಹೇಳಿದ್ರಿ. ಯಾವ್ಯಾವ ತಳಿ ಇದಾವ್ ಸರ್ ಇವು? ಸರ್ ನಮ್ಮ ಹತ್ರ ಇವು ಸಿಂಧನೂರು, ಕೂಕನಪಳ್ಳಿ ಮತ್ತೆ ಕೆಂಗುರಿ ಅಂತ ಹೇಳಿ ಸರ್. ಈ ಬ್ಯಾಚ್ ಅಲ್ಲ, ಆ ಬ್ಯಾಚ್ ಎಲ್ಲ ಅಮ್ಮಿನಗಡಿ ಎಳಗ ಅಂತ ಹೇಳಿ ಸರ್. ಬಕ್ರಿ ಪರ್ಪಸ್ ಸಾಕ್ತಾರಲ್ಲ ಆ ಮರಿ ಸರ್. ಅದು ಎರಡು ಸೇರಿ 200 ಇದಾವ. 2 ಸೇರಿ 200 ಮರಿ ಇದಾವ್ ಸರ್ ನಮ್ಮ. ಸರ್ ಈಗ ನೀವ್ ಅಂತೀರಿ 200 ಮರಿ ಸಾಕ್ಬೇಕಂದ್ರೆ ಕಷ್ಟ ಅಂತ ಅನ್ಸುತ್ತೆ. ಹೆಂಗೆ ನೀವ್ ಒಬ್ರೇ ಸಾಕ್ತಿದ್ರಿ? ಯಾವ ತರ? ನಾವು ಒಬ್ಬರೇನೆ ನಾವು ಇರ್ತೀವಿ ಸರ್. ನಮ್ ಜೊತೆ ನಾವು ಹೊಲದಲ್ಲಿ ಕೆಲಸ ಇತ್ತು, ಸಂತೆಗಳಿಗೆ ಹೋದಾಗ ನಮ್ಮ ಅಣ್ಣನೇ ಎಲ್ಲ ನೋಡ್ಕೊಂತಾನೆ ಸರ್. ನಮ್ಮ ಮನೆಯವರು ಸಹ ನೋಡ್ಕೊಂತಾರೆ ಸರ್. ಟೋಟಲ್ ಫ್ಯಾಮಿಲಿ ಮೆಂಬರ್ ಎಲ್ಲ ನೋಡ್ಕೊಂತೀರಿ? ಫ್ಯಾಮಿಲಿ ಮೆಂಬರ್ ಎಲ್ಲ ನಾವು ಜೊತೆಗಿನೇ ಕೆಲಸ ಮಾಡ್ತೀವಿ ಸರ್. ಇಲ್ಲೂ ಸಹ ಜೊತೆ ಕೆಲಸ ಮಾಡ್ತೀವಿ, ಮತ್ತೆ ಹೊಲದಲ್ಲೂ ಸಹ ನಾವು ಏನೇ ಕೆಲಸ ಇದ್ರು ಒಗ್ಗಟ್ಟಾಗೆ ಇದ್ರಿ ಎಲ್ಲ? ಒಗ್ಗಟ್ಟಾಗಿ. ಸಾಕಾಣಿಕೆ ಯಾವ ತರ ಬ್ರದರ್? ಬ್ಯಾಚ್ ವೈಸ್ ಮಾಡ್ತಿದ್ರಿ? ಯಾವ ತರ ಸರ್? ನಾವು ಬ್ಯಾಚ್ ವೈಸ್ ಸಾಕಾಣಿಕೆ ಮಾಡ್ತಿದೀವಿ. ಇವಾಗ ನಾವು ದೊಡ್ಡ ಮರಿ ತಗೊಂಡ್ರೆ ಒಂದು 2 ತಿಂಗಳ ಮೇಯಿಸ್ತೀವಿ. ಚಿಕ್ಕ ಮರಿ ತಗೊಂಡ್ರೆ 3 ತಿಂಗಳ ಮೇಯಿಸ್ತೀವಿ ಸರ್. ನಮ್ ಬ್ಯಾಚ್ ವೈಸ್ ಏನಿಲ್ಲ ಅಂದ್ರೆ ಒಂದು ತಿಂಗಳಿಗೆ ಮರಿ ಮೇಲೆ 1,000 ಖರ್ಚು ಬರ್ತದೆ ಸರ್. ಮತ್ತೆ ಅದನ್ನ ತೆಗೆದು ನಮಗೆ ಒಂದು ತಿಂಗಳಿಗೆ 1,000 ಲಾಭ ಅಂತ ಬಂದೇ ಬರ್ತದೆ ಸರ್. ನಾವು ಇದನ್ನೆಲ್ಲ 3 ತಿಂಗಳ ಮೇಯಿಸ್ತೀವಿ. ಮರಿ ಏನಿಲ್ಲ ಅಂದ್ರೆ ಒಂದು 100 ಮರಿ ಹಾಕಿದ್ರೆ ತಿಂಗಳಿಗೆ 1 ಲಕ್ಷ ಅಂತ ಆರಾಮ್ ದುಡಿಬಹುದು ಸರ್. ಇದರಲ್ಲಿ 100 ಮರಿಯಿಂದ 1 ಲಕ್ಷ ಒಂದು ತಿಂಗಳಿಗೆ. ನಾವು 3 ತಿಂಗಳ ಸಾಕಾಣಿಕೆ ಮಾಡ್ತೀವಿ ಅಂದ್ರೆ 3,000 ನಾವು ಲಾಭ ತೆಗೆದು 3,000 ಖರ್ಚು ತೆಗೆದು ನಮಗೆ 3,000 ಪ್ರತಿ ನಾವು ಒಂದು ಬ್ಯಾಚ್ಗೆ ನಾವು 3 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀವಿ ಸರ್. ಇದರಲ್ಲಿ ಅಷ್ಟ ಆಗುತ್ತೆ ಅಂತೀರಾ? ಪಕ್ಕ ಖಂಡಿತ. ಈಗ ರೈತ ಬಾಂಧವರು ಅಂತಿರ್ತಾರೆ ಅಷ್ಟೆಲ್ಲ ಆಗಲ್ಲ, ತುಂಬಾ ಲಾಸ್ ಇದೆ ಅದರಲ್ಲಿ, ಫೀಡ್ ಕಾಸ್ಟ್ ಅದೆಲ್ಲ ತೆಗೆದ್ರೆ ಅಷ್ಟು ಉಳಿಯಲ್ಲ ಅಂತಿರ್ತಾರೆ. ನೀವ್ ಏನಂತ ಹೇಳ್ತಾರೆ? ಇಲ್ಲ ಸರ್, ನಾವು ಸುಮಾರು ವರ್ಷದಿಂದ ಮಾಡ್ತಿದೀವಲ್ಲ. ಇದರಲ್ಲಿ ಫಸ್ಟ್ ಕ್ಲಿಕ್ ಆಗ್ಬೇಕು ಸರ್. ನಾವು ತಗೊಂಡು ಹೋಗಿ ಹಂಗೆ ನಾವು ಸಾಕಾಣಿಕೆ ಫೀಡ್ ಏನು ಕೊಡ್ಲಾರ್ದನ ನಾವು ಹಂಗೆ ಸೆಡ್ ಅಲ್ಲಿ ಬಿಟ್ಬಿಟ್ರೆ ಗ್ರೋತ್ ಆಗಲ್ಲ. ಮತ್ತೆ ಮರಿನು ಮಾರ್ಕೆಟಿಂಗ್ ಗ್ರೋತ್ ಚೆನ್ನಾಗಿ ಬಂದ್ರೆ ತಗೊಳ್ಳೋರು ಮನಸ್ಸು ಮಾಡ್ತಾರೆ ಸರ್. ಸುಮಾರು ಜನ ರೈತ ಬಾಂಧವರು ಅಂತಿರ್ತಾರೆ ಅಷ್ಟೆಲ್ಲ ಉಳಿಯಲ್ಲ ಇದರಲ್ಲಿ ಅಂತಿರ್ತಾರೆ. ಸೊ ಅದ್ರ ಬಗ್ಗೆ ನೀವೇನಂತ ಹೇಳ್ತಾರೆ? ಮೇನ್ ಸಂತೆಯಲ್ಲೇ ನಾವು ಚೆನ್ನಾಗಿರೋ ಮರಿನ ಸೆಲೆಕ್ಷನ್ ಮಾಡ್ಕೊಂಬಂದ್ರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಚೆನ್ನಾಗಿ ನಾವು ಅದರಿಂದ ಲಾಭನು ತಗೋಬಹುದು ಸರ್. ಈಗ ಸಂತೆಯಲ್ಲೇ ನಾವು ಚೆನ್ನಾಗಿ ಅನುಭವ ಇದ್ದವ್ರನ್ನ ಜೊತೆ ಕರ್ಕೊಂಡೋಗಿ ನಾವು ತಗೊಂಬಂದ್ರೆ ಒಂದು 4 ಕಾಸು ಇದರಲ್ಲಿ ದುಡಿಬಹುದು ಸರ್. ಇಲ್ಲ ಸಂತೆಯಲ್ಲಿ ಆದ್ರೆ ಎಲ್ಲ ಗುಂಪಲ್ಲಿ ಹಾಕ್ಬಿಟ್ಟಿರ್ತಾರೆ ಸರ್ ಮರಿ ಎಲ್ಲ. ಅವನ್ನೆಲ್ಲ ಅದರಲ್ಲಿ ಕಾಯಿಲೆ ಕಸ ಮರಿ ಎಲ್ಲ ಇರ್ತವೆ. ಅವು 500 ರೂಪಾಯಿ ಜಾಸ್ತಿ ಆಗ್ಲಿ ಅವನ್ನೆಲ್ಲ ರಿಮೂವ್ ಮಾಡಿ ದೊಡ್ಡ ಮರಿನ ನಾವು ಸೆಲೆಕ್ಷನ್ ಮಾಡ್ಕೋಬೇಕು ಸರ್. ಅಂತ ಮರಿ ನಾವು ತಗೊಂಬಂದು ಹಾಕಿದಾಗ ನಾವು ಒಂದ್ 3 ತಿಂಗಳಲ್ಲಿ ಏನಿಲ್ಲ ಅಂದ್ರು ಒಂದ್ ತಿಂಗಳಿಗೆ 1,000 ಅಂತ ದುಡಿಬಹುದು ಸರ್. ಇದರಲ್ಲಿ ಅದ್ರ ಜೊತೆ ಚೆನ್ನಾಗಿ ಮಾಡಿದ್ರಿ ಸರ್. ಮತ್ತೆ ಅದ್ರ ಜೊತೆ ಎಲ್ಲ ವ್ಯಾಕ್ಸಿನ್ ಮಾಡ್ಕೋಬೇಕು. ತಂದಿಂದ ಜೈಕ್ಲೋಸ್ ವ್ಯಾಕ್ಸಿನ್ ಹಾಕಬೇಕು, ಆಮೇಲೆ PPR ವ್ಯಾಕ್ಸಿನ್, VT ವ್ಯಾಕ್ಸಿನ್, ಮತ್ತೆ ಅದ್ರ ಜೊತೆ ಲಿವರ್ ಟಾನಿಕ್, ಬ್ರೂಟಾನ್, ಮತ್ತೆ ಈ ತರ ಫೀಡ್ ಕೊಡ್ತೀವಿ ಸರ್ ನಾವು. ಯಾವ ತರ ಸರ್ ಫೀಡ್? ಇದು ಮತ್ತೆ ಮೆಕ್ಕೆಜೋಳ ಕೊಡ್ತೀವಿ. ಅದನ್ನೆಲ್ಲ ಸಣ್ಣ ಮರಿ ಇತ್ತಂದ್ರೆ ನುಚ್ಚೋಡಿಸಿ ಕೊಡ್ತೀವಿ, ದೊಡ್ಡದಿತ್ತಂದ್ರೆ ಹಂಗೆ ಇಡಿಗಳ ಹಾಕ್ತಿವಿ. ಮತ್ತೆ ಅದ್ರ ಜೊತೆ ಕಡ್ಲೆ ಹಿಂಡಿ ಮತ್ತೆ ಬಾಯ್ಲರ್ ಕೋಳಿ ಫೀಡ್ ಅನ್ನು ಹಾಕ್ತಿವಿ ಸರ್ ನಾವು. ನಮ್ ರೈತ ಬಾಂಧವರು ಇರ್ತಾರೆ, ಅವ್ರಿಗ ಸಾಕಾಣಿಕೆ ಮಾಡ್ಬೇಕು, ಇಲ್ಲ ನಿಮ್ಮಂತ ಯುವಕರು ಇರ್ತಾರೆ, ಅಂತವ್ರಿಗೆಲ್ಲ ಹೆಂಗ್ ಸಪೋರ್ಟ್ ಮಾಡ್ತಾರೆ? ಈಗ ನಾನು ಕೂಡ ರೈತರ ಮಗನೇ ಸರ. ನಾವು ತುಂಬಾ ಕಷ್ಟಪಟ್ಟು ಇದ್ರಲ್ಲಿ ಬೆಳೆದಿದ್ವಿ ಸರ.
ಅವ್ರ ರೈತರು ಯಾರೇ ಬರ್ಲಿ ನಮ್ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಪೋರ್ಟ್ ನಾನು ಮಾಡ್ತೀನಿ ಸರ್. ಮರಿಗಳು ಬೇಕಾದ್ರೆ ನಮ್ಮ ಫಾರ್ಮ್ ಅಲ್ಲಿ ನೋಡಿ ಸರ್, ಎಲ್ಲ ಕ್ಲೀನ್ ಆಗಿ ಎಲ್ಲ ಶೈನಿಂಗ್ ಇದೆ. ಶೈನಿಂಗ್ ಐತೆ ಸರ್ ಮರಿ. ಓಕೆ. ಈ ನಮ್ಮ ಫಾರ್ಮಿಗೆ ಬಂದ್ರೆ ಫಾರ್ಮ್ ಮರಿನು ನಾನು ಕೊಡ್ತೀನಿ ಸರ್. ಇಲ್ಲಪ್ಪ ಅಂದ್ರೆ ನಮಗೆ ಎಲ್ಲ ಸಂತೆಲಿ ಬೇಕಂದ್ರೆ ಕೊಡಿಸ್ಕೊಡಂದ್ರೆ ಕೊಡಿಸ್ಕೊಡ್ತೀನಿ. ಯಾವ ಸಂತೆಯಲ್ಲಿ ಕೊಡಿಸ್ತಾರೆ? ನಮ್ದು ಕೂಕನಪಳ್ಳಿ ಆಗಿರ್ಬೋದು, ಮತ್ತೆ ಸಿಂಧನೂರು, ಅಮೀನ್ಗಡ, ಕೇರೂರು, ಹಾವೇರಿ ಸಂತೆಗೆ ಬೇಕಂದ್ರು ನಾನು ಕೊಡಿಸ್ಕೊಡ್ತೀನಿ ಸರ್. ರೈತರು ಫೋನ್ ಮಾಡಿದ್ರೆ ಅಲ್ಲಿ ಹೋಗಿ ಕೊಡಿಸ್ಕೊಡ್ತೀನಿ ಸರ್. ಸಂತೆಲಿ ಯಾಮರಿಸ್ತಾರ ಸರ್. ಅದು ಈಗ ಒಂದು ಮರಿ 6,500-7,000 ಇದ್ರೆ ಸರ್, ಅದು ಗೊತ್ತಿರ್ಲಾರ್ದಂಗೆ ದಲ್ಲಾಳಿಗಳೇನೈತಲ್ಲ ಜಾಸ್ತಿ 1,000 ರೇಟ್ ಕೊಟ್ಟು ತಗೊಂಡ್ಬಿಡ್ತಾರೆ ಸರ್. ಹೌದು. ಆದ್ರಿಂದ ಲಾಸ್ಟ್ ಮಾರ್ಕೆಟಿಂಗ್ ಮಾಡುವಾಗ 1,000 ನಮಗೆ ತಗೊಳ್ಳೋರು ಏನ್ ಅವರು ಎಲ್ಲ ಅದನ್ನ ಈಗ 10,000 ಬಾಳ್ದತ್ತ ಅಂದ್ರೆ ಅದನ್ನ 9,000 ಕೊಡ್ಲಾ 8,000 ಕೊಡ್ಲಾ ಅಂತಂದು ಕೇಳಿನೇ ಒಂದ್ ಸ್ವಲ್ಪ ಬಾರ್ಗಿನ್ ಮಾಡಿ ತಗೊಂತಾನ ಸರ್. ಆದ ಕಾರಣದಿಂದ ನಾವು ಸಂತೆಯಲ್ಲಿ ಮರಿ ತೆಗಿಬೇಕಾದ್ರೆ ಆದಷ್ಟು ಹುಷಾರಾಗಿ ಅನುಭವ ಇರೋರ್ನ ಕರ್ಕೊಂಡು ಹೋಗಿ ಸಂತೆಯಲ್ಲಿ ನಾವು ಮರಿ ತೆಗೆದ್ರೆ ಆರಾಮಾಗಿ ನಾವು ಒಳ್ಳೆ ಲಾಭ ಮಾಡ್ಬೋದು ಸರ್. ಬ್ರದರ್ ಎಲ್ಲ ವೈಟ್ ಇದಾವಲ್ಲ ಸರ್, ಇದು ಅಮೀನ್ಗಡಿ ಎಳಗ ಅಂತ ಹೇಳಿ ಸರ್. ಇದು ಬಕ್ರೀದಿಗೆ ತುಂಬಾ ಜನ ಇಷ್ಟ ಪಡ್ತಾರೆ ಸರ್. ಇದು ಬಕ್ರಿ ಬ್ಯಾಚ್ಗೆ ಒಂದೊಂದು ವರ್ಷನ ತನಕ ನೀವು ಅಲ್ಲಕ ತನಕ ಮೇಯಿಸ್ತಾರೆ ಸರ್. ನಾವು ಅಲ್ಲಕ ತನಕ ಏನು ಮೇಯಿಸಲ್ಲ ಸರ್. ನಾವು 3 ತಿಂಗಳ ಮೇಯಿಸಿನೇ ದಪ್ಪ ಮಾಡಿನೇ ಸೇಲ್ ಮಾಡಿಬಿಡ್ತೀವಿ ಸರ್. ಈ ಬ್ಯಾಚ್ ಎಲ್ಲ ಇದು ಎಳಗ ಮರಿ ಸರ್. ಆ ಕಡೆದು ಕೆಂಗುರಿ ಸರ್. ಅದು ಇಲ್ಲೊಂದ್ ಸ್ವಲ್ಪ ಇಲ್ಲಿ ಇವು ಎಲ್ಲ ಕೆಂಗುರಿ ಸರ್. ಸರ್ ಈಗ ಯಾರಾದ್ರೂ ಈಗ ಬಕ್ರೀದ್ ಬ್ಯಾಚ್ ಗೆ ಒಂದ್ ಸ್ವಲ್ಪ ಇನ್ನೂ ಟೈಮ್ ಇದೆಯಲ್ಲ, ಸಾಕಾಣಿಕೆ ಮಾಡೋರಿಗೆ ಕೊಡ್ತಾರ? ಇವು ಕೊಡ್ತೀನಿ ಸರ್. ನೆಕ್ಸ್ಟ್ ಬಕ್ರೀದಿಗೆ ಸಾಕಾಣಿಕೆ ಮಾಡ್ತಾರಲ್ಲ ಆ ತರದವ್ರು ಇವೆಲ್ಲ ವ್ಯಾಕ್ಸಿನ್ ಮಾಡಿದ್ವಿ ಸರ್. ಮೊನ್ನೆಲ್ಲ ಸಾಕೊಂಡಿದೀವಿ. ಅವ್ರು ಇನ್ನ ಒಂದ್ ವಾರ ಲೇಟ್ ಆದ್ರೂ ನಾವು ಎಲ್ಲ ವ್ಯಾಕ್ಸಿನ್ ಮಾಡಿ ಎಲ್ಲ ಫೀಡ್ಗೆಲ್ಲ ಅಡ್ಜಸ್ಟ್ ಆಗ್ಯಾವ ಸರ್. ಎಲ್ಲ ಅಡ್ಜಸ್ಟ್ ಆಗ್ಯಾವ ಸರ್. ಸ್ಟಾರ್ಟಿಂಗ್ 150-200 ಗ್ರಾಮ್ ಕೊಡ್ತಿದ್ವಿ. ಇವಾಗ ಒಂದ್ ಅರ್ಧ ಕೆಜಿ ತನಕ ಕೊಡ್ತಾ ಇದೀವಿ ಸರ್. ಈಗ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೀರಾ? ಎಲ್ಲ ಚೆನ್ನಾಗಿ ನೋಡ್ಕೊಂತೀವಿ ಸರ್. ಇದರಲ್ಲಿ ಇವನ್ ಚೆನ್ನಾಗಿ ನೋಡ್ಕೊಂಡ್ರಲ್ಲ ಸರ್ ನಾವು ಚೆನ್ನಾಗಿರೋದು. ಖಂಡಿತ ಸರ್. ನಾವು ಒಂದು ಉನ್ನತ ಸ್ಥಾನಕ್ಕೆ ಬೆಳೆಯೋದು ಸರ್. ಈ ಮರಿ ಬೇಕಾದ್ರೆ ಸೀದಾ ಅಮೀನ್ಗಡ ಮತ್ತೆ ಏನಾದ್ರು ಅಮೀನ್ಗಡಕ್ಕೆ ಬನ್ನಿ, ನಮ್ಗೆ 100-200 ಬೇಕು ಅಂದ್ರೆ ಕೊಡಿಸ್ತಾರೆ ಅಲ್ಲಿ ಹೋಗಿ? ಕೊಡಿಸ್ತೀನಿ ಸರ್, ಕೊಡಿಸ್ತೀನಿ. ಕೆರೂರು ಸಂತೆಯಲ್ಲಿ ಸಿಗ್ತಾವ್ ಸರ್ ಪ್ಯೂರ್ ಎಳಗನೆ, ಮತ್ತೆ ಅಮೀನ್ಗಡದಲ್ಲೂ ಪ್ಯೂರ್ ಎಳಗ ಸಿಗ್ತಾವ್ ಸರ್. ಅಲ್ಲಿ ಎಲ್ಲಾ 100 ಮರಿ 80 ಮರಿ ಲಾಟ್ ಇರ್ತಾವ ಸರ್. ಅಲ್ಲಿ ಎಲ್ಲಾ ಕಸ ಸುಸ್ತಿರೋ ಮರಿ ಎಲ್ಲಾ ಹಾಕ್ಬಿಟ್ಟಿರ್ತಾರ ಸರ್. ಎಲ್ಲ ನೋಡಿನೇ ಇದು ಮಾಡಿ ಕೊಡಿಸ್ತೀರಿ? ಎಲ್ಲ ನೋಡ್ಕೊಂಡ ಆದಷ್ಟು ಇನ್ನೂ ಒಂದು 500 ರೂಪಾಯಿ ಜಾಸ್ತಿ ಆಗ್ಲಿ, ಒಂದು ಲೈವ್ ವೇಟ್ ಎಲ್ಲ ಒಂದು 18-20 ಕೆಜಿ ಮರಿನೇ ತಗೋಬೇಕು ಸರ್ ನಾವು. ರೇಟ್ ಒಂದ್ ಸ್ವಲ್ಪ 8,000-9,000 ಆಗ್ತತೆ. ಆ ತರ ಮರಿ ತಗೊಂಡ್ರೆ ಈ ಮರಿ ಕೆಂಗೂರಿಗಿನ 1,500-2,000 ಜಾಸ್ತಿ. ಇದು ಲಾಸ್ಟ್ ಮಾರ್ಕೆಟಿಂಗ್ ಮಾಡುವಾಗ ನಮಗೆ 1,500-2,000 ಜಾಸ್ತಿ ಲಾಭ ಕೊಟ್ಟೋಗುದು ಸರ್. ಆ ಮರಿಗಿನ್ನ ಈ ಮರಿ ಜಾಸ್ತಿ ಲಾಭ ಕೊಟ್ಟು ಚೆನ್ನಾಗಿ. ಕೆಂಗೂರಿಗಿಂತ ಅಮೀನ್ಗಡ ತಳಿನೇ ಬೆಸ್ಟ್ ಅಂತೀವಿ ಸರ್. ಎರಡು ಸೇಮ್ ಗ್ರೋತ್ ಇದು. ಅದು ಒಂದು 5-8 ಕೆಜಿ ಗ್ರೋತ್ ಬರ್ತೈತೆ. ಇದು ಸೇಮ್ 5-8 ಕೆಜಿ ಗ್ರೋತ್ ಬರ್ತೈತೆ.